ರಾಜ್ಯ ರಾಜಕಾರಣದಲ್ಲಿ ಆರ್ಎಸ್ಎಸ್ ಬ್ಯಾನ್ ಬಡಿದಾಟ ಜೋರಾಗಿದೆ. ಸಿದ್ದರಾಮಯ್ಯ, ಪ್ರಿಯಾಂಕ್ ಇನ್ನೊಂದು ಜನ್ಮ ಎತ್ತಿ ಬಂದರೂ ಕೂಡ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡೋದಕ್ಕಾಗಲ್ಲ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ವಾಗ್ದಾಳಿ ನಡೆಸಿದ್ದಾರೆ. ನೆಹರು, ಇಂದಿರಾ ಗಾಂಧಿ ಮಾಡದ್ದನ್ನ ಇವ್ರು ಮಾಡೋದಕ್ಕೆ ಸಾಧ್ಯನಾ? ಇವರು ಇನ್ನೂ ಒಂದು ಜನ್ಮ ಎತ್ತಿ ಬಂದರೂ ಕೂಡ ಆಗಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ, ಪ್ರಿಯಾಂಕ್ ಇನ್ನೊಂದು ಜನ್ಮ ಎತ್ತಿ ಬಂದರೂ ಕೂಡ ಬ್ಯಾನ್ ಮಾಡೋದಕ್ಕಾಗಲ್ಲ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಸಾಧ್ಯವಿಲ್ಲ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ. ನೆಹರು ಅವರಿಗೆ ಎದುರದ ಆರ್ಎಸ್ಎಸ್, ಇಂದಿರಾ ಗಾಂಧಿ ಅವರಿಗೆ ಎದುರದ ಆರ್ಎಸ್ಎಸ್, ಪ್ರಿಯಾಂಕ ಖರ್ಗೆ ಅಂತ ಚಮಚನಿಗೆ ಎದುರುವಂತ ಪ್ರಶ್ನೆನೇ ಬರಲ್ಲ. ಇಂಥ ಸಿದ್ದರಾಮಯ್ಯನ ಸರ್ಕಾರವನ್ನ ನಾವು ದೇಶದಲ್ಲಿ ಬಹಳ ನೋಡ್ತಾ ಇದ್ದೀವಿ. ಒಂದು 2-3 ರಾಜ್ಯದಲ್ಲಿ ಸರ್ಕಾರ ನಡೆಸಿಕೊಂಡು ನಾವೇನೋ ಆರ್ಎಸ್ಎಸ್ಗೆ, ಬಿಜೆಪಿಗೆ ಹೆದರಿಸ್ತೀವಂತಂದ್ರೆ ಇದು ಮೂರ್ಖತನ. ಸಿದ್ದರಾಮಯ್ಯನವರು ನೋಟು ಬರೀತಾರೆ, ಇದನ್ನ ಪರಿಶೀಲನೆ ಮಾಡಿ. ಏನ್ ಪರಿಶೀಲನೆ ಮಾಡಬೇಕು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ 1948ರಲ್ಲಿ ಬ್ಯಾನ್ ಮಾಡಿದ್ರಿ, ಏನಾಯ್ತು? ನೀವೇನು ಮಾಡಕ್ಕಾಗಿಲ್ಲ. 1975ರಲ್ಲಿ ನಮ್ಮೆಲ್ಲ ನಾಯಕರನ್ನೇ ಅರೆಸ್ಟ್ ಮಾಡಿದ್ರಿ. ಇದೇ ಫ್ರೀಡಂ ಪಾರ್ಕ್ ಅಲ್ಲಿ, ಹಳೆ ಜೈಲಲ್ಲಿ ನಮ್ಮ ವಾಜಪೇಯಿ ಅವರು, ಅದ್ವಾನಿ ಅವರು ಇದ್ರು, ಏನಾಯ್ತು? ನೀವೇನು ಮಾಡಕ್ಕಾಗಿಲ್ಲ. ಇವತ್ತು ಆರ್ಎಸ್ಎಸ್ ಒಂದು ಹೆಮ್ಮರವಾಗಿ ಬೆಳೆದಿದೆ. ನೆಹರು ಮಾಡಕ್ಕಾಗದನ್ನ, ಇಂದಿರಾ ಗಾಂಧಿ ಮಾಡಕ್ಕಾಗದನ್ನ ಕೇವಲ ಮಲ್ಲಿಕಾರ್ಜುನ ಖರ್ಗೆಯ ಹೆಸರಲ್ಲಿ ಬದುಕ್ತಾ ಇರುವಂತ ಪ್ರಿಯಾಂಕಾ ಗಾಂಧಿ ಮಾಡಕ್ಕಾಗತ್ತಾ? ಕುರ್ಚಿಗಾಗಿ ದಿನನಿತ್ಯ ಜಗಳಾಡ್ತಾ ಇರುವಂತ ಸಿದ್ದರಾಮಯ್ಯ ಮಾಡಕ್ಕಾಗತ್ತಾ? ನೀವು ಇನ್ನೊಂದ್ ಸಾರಿ ಹುಟ್ಟಿ ಬಂದ್ರು ಮಾಡಕ್ಕಾಗಲ್ಲ. ನೆಹರು ಅವರಿಗೆ ಎದುರದ ಆರ್ಎಸ್ಎಸ್, ಇಂದಿರಾ ಗಾಂಧಿ ಅವರಿಗೆ. ರಾಜ್ಯ ರಾಜಕಾರಣದಲ್ಲಿ ಆರ್ಎಸ್ಎಸ್ ಬ್ಯಾನ್ ಬಡಿದಾಟ ಜೋರಾಗಿದೆ. ಸಿದ್ದರಾಮಯ್ಯ, ಪ್ರಿಯಾಂಕ್ ಇನ್ನೊಂದು ಜನ್ಮ ಎತ್ತಿ ಬಂದರೂ ಕೂಡ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡೋದಕ್ಕಾಗಲ್ಲ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ವಾಗ್ದಾಳಿ ನಡೆಸಿದ್ದಾರೆ. ನೆಹರು, ಇಂದಿರಾ ಗಾಂಧಿ ಮಾಡದ್ದನ್ನ ಇವ್ರು ಮಾಡೋದಕ್ಕೆ ಸಾಧ್ಯನಾ? ಇವರು ಇನ್ನೂ ಒಂದು ಜನ್ಮ ಎತ್ತಿ ಬಂದರೂ ಕೂಡ ಆಗಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ, ಪ್ರಿಯಾಂಕ್ ಇನ್ನೊಂದು ಜನ್ಮ ಎತ್ತಿ ಬಂದರೂ ಕೂಡ ಬ್ಯಾನ್ ಮಾಡೋದಕ್ಕಾಗಲ್ಲ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಸಾಧ್ಯವಿಲ್ಲ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ. ನೆಹರು ಅವರಿಗೆ ಎದುರದ ಆರ್ಎಸ್ಎಸ್, ಇಂದಿರಾ ಗಾಂಧಿ ಅವರಿಗೆ ಎದುರದ ಆರ್ಎಸ್ಎಸ್, ಪ್ರಿಯಾಂಕ ಖರ್ಗೆ ಅಂತ ಚಮಚನಿಗೆ ಎದುರುವಂತ ಪ್ರಶ್ನೆನೇ ಬರಲ್ಲ. ಇಂಥ ಸಿದ್ದರಾಮಯ್ಯನ ಸರ್ಕಾರವನ್ನ ನಾವು ದೇಶದಲ್ಲಿ ಬಹಳ ನೋಡ್ತಾ ಇದ್ದೀವಿ. ಒಂದು 2-3 ರಾಜ್ಯದಲ್ಲಿ ಸರ್ಕಾರ ನಡೆಸಿಕೊಂಡು ನಾವೇನೋ ಆರ್ಎಸ್ಎಸ್ಗೆ, ಬಿಜೆಪಿಗೆ ಹೆದರಿಸ್ತೀವಂತಂದ್ರೆ ಇದು ಮೂರ್ಖತನ. ಸಿದ್ದರಾಮಯ್ಯನವರು ನೋಟು ಬರೀತಾರೆ, ಇದನ್ನ ಪರಿಶೀಲನೆ ಮಾಡಿ. ಏನ್ ಪರಿಶೀಲನೆ ಮಾಡಬೇಕು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ 1948ರಲ್ಲಿ ಬ್ಯಾನ್ ಮಾಡಿದ್ರಿ, ಏನಾಯ್ತು? ನೀವೇನು ಮಾಡಕ್ಕಾಗಿಲ್ಲ. 1975ರಲ್ಲಿ ನಮ್ಮೆಲ್ಲ ನಾಯಕರನ್ನೇ ಅರೆಸ್ಟ್ ಮಾಡಿದ್ರಿ. ಇದೇ ಫ್ರೀಡಂ ಪಾರ್ಕ್ ಅಲ್ಲಿ, ಹಳೆ ಜೈಲಲ್ಲಿ ನಮ್ಮ ವಾಜಪೇಯಿ ಅವರು, ಅದ್ವಾನಿ ಅವರು ಇದ್ರು, ಏನಾಯ್ತು? ನೀವೇನು ಮಾಡಕ್ಕಾಗಿಲ್ಲ. ಇವತ್ತು ಆರ್ಎಸ್ಎಸ್ ಒಂದು ಹೆಮ್ಮರವಾಗಿ ಬೆಳೆದಿದೆ. ನೆಹರು ಮಾಡಕ್ಕಾಗದನ್ನ, ಇಂದಿರಾ ಗಾಂಧಿ ಮಾಡಕ್ಕಾಗದನ್ನ ಕೇವಲ ಮಲ್ಲಿಕಾರ್ಜುನ ಖರ್ಗೆಯ ಹೆಸರಲ್ಲಿ ಬದುಕ್ತಾ ಇರುವಂತ ಪ್ರಿಯಾಂಕಾ ಗಾಂಧಿ ಮಾಡಕ್ಕಾಗತ್ತಾ? ಕುರ್ಚಿಗಾಗಿ ದಿನನಿತ್ಯ ಜಗಳಾಡ್ತಾ ಇರುವಂತ ಸಿದ್ದರಾಮಯ್ಯ ಮಾಡಕ್ಕಾಗತ್ತಾ? ನೀವು ಇನ್ನೊಂದ್ ಸಾರಿ ಹುಟ್ಟಿ ಬಂದ್ರು ಮಾಡಕ್ಕಾಗಲ್ಲ. ನೆಹರು ಅವರಿಗೆ ಎದುರದ ಆರ್ಎಸ್ಎಸ್, ಇಂದಿರಾ ಗಾಂಧಿ ಅವರಿಗೆ. ರಾಜ್ಯ ರಾಜಕಾರಣದಲ್ಲಿ ಆರ್ಎಸ್ಎಸ್ ಬ್ಯಾನ್ ಬಡಿದಾಟ ಜೋರಾಗಿದೆ. ಸಿದ್ದರಾಮಯ್ಯ, ಪ್ರಿಯಾಂಕ್ ಇನ್ನೊಂದು ಜನ್ಮ ಎತ್ತಿ ಬಂದರೂ ಕೂಡ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡೋದಕ್ಕಾಗಲ್ಲ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ವಾಗ್ದಾಳಿ ನಡೆಸಿದ್ದಾರೆ. ನೆಹರು, ಇಂದಿರಾ ಗಾಂಧಿ ಮಾಡದ್ದನ್ನ ಇವ್ರು ಮಾಡೋದಕ್ಕೆ ಸಾಧ್ಯನಾ? ಇವರು ಇನ್ನೂ ಒಂದು ಜನ್ಮ ಎತ್ತಿ ಬಂದರೂ ಕೂಡ ಆಗಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ, ಪ್ರಿಯಾಂಕ್ ಇನ್ನೊಂದು ಜನ್ಮ ಎತ್ತಿ ಬಂದರೂ ಕೂಡ ಬ್ಯಾನ್ ಮಾಡೋದಕ್ಕಾಗಲ್ಲ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಸಾಧ್ಯವಿಲ್ಲ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ. ನೆಹರು ಅವರಿಗೆ ಎದುರದ ಆರ್ಎಸ್ಎಸ್, ಇಂದಿರಾ ಗಾಂಧಿ ಅವರಿಗೆ ಎದುರದ ಆರ್ಎಸ್ಎಸ್, ಪ್ರಿಯಾಂಕ ಖರ್ಗೆ ಅಂತ ಚಮಚನಿಗೆ ಎದುರುವಂತ ಪ್ರಶ್ನೆನೇ ಬರಲ್ಲ. ಇಂಥ ಸಿದ್ದರಾಮಯ್ಯನ ಸರ್ಕಾರವನ್ನ ನಾವು ದೇಶದಲ್ಲಿ ಬಹಳ ನೋಡ್ತಾ ಇದ್ದೀವಿ.
ಒಂದು 2-3 ರಾಜ್ಯದಲ್ಲಿ ಸರ್ಕಾರ ನಡೆಸಿಕೊಂಡು ನಾವೇನೋ RSSಗೆ ಬಿಜೆಪಿಗೆ ಹೆದರಿಸ್ತೀವಂತಂದ್ರೆ ಇದು ಮೂರ್ಖತನ. ಸಿದ್ದರಾಮಯ್ಯನವರು ನೋಟು ಬರೀತಾರೆ, ಇದನ್ನ ಪರಿಶೀಲನೆ ಮಾಡಿ. ಏನ್ ಪರಿಶೀಲನೆ ಮಾಡಬೇಕು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ 1948ರಲ್ಲಿ ಬ್ಯಾನ್ ಮಾಡಿದ್ರಿ, ಏನಾಯ್ತು? ನೀವೇನು ಮಾಡಕ್ಕಾಗಿಲ್ಲ. 1975ರಲ್ಲಿ ನಮ್ಮೆಲ್ಲ ನಾಯಕರನ್ನೇ ಅರೆಸ್ಟ್ ಮಾಡಿದ್ರಿ. ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಹಳೆ ಜೈಲಲ್ಲಿ ನಮ್ಮ ವಾಜಪೇಯಿ ಅವರು ಅದ್ವಾನಿ ಅವರು ಇದ್ರು, ಏನಾಯ್ತು? ನೀವೇನು ಮಾಡಕ್ಕಾಗಿಲ್ಲ. ಇವತ್ತು RSS ಒಂದು ಹೆಮ್ಮರವಾಗಿ ಬೆಳೆದಿದೆ. ನೆಹರು ಮಾಡಕ್ಕಾಗದನ್ನ, ಇಂದಿರಾ ಗಾಂಧಿ ಮಾಡಕ್ಕಾಗದನ್ನ ಕೇವಲ ಮಲ್ಲಿಕಾರ್ಜುನ ಖರ್ಗೆಯ ಹೆಸರಲ್ಲಿ ಬದುಕ್ತಾ ಇರುವಂತ ಪ್ರಿಯಾಂಕಾ ಗಾಂಧಿ ಮಾಡಕ್ಕಾಗತ್ತಾ? ಕುರ್ಚಿಗಾಗಿ ದಿನನಿತ್ಯ ಜಗಳಾಡ್ತಾ ಇರುವಂತ ಸಿದ್ದರಾಮಯ್ಯ ಮಾಡಕ್ಕಾಗತ್ತಾ? ನೀವು ಇನ್ನೊಂದ್ಸಾರಿ ಹುಟ್ಟಿ ಬಂದ್ರು ಮಾಡಕ್ಕಾಗಲ್ಲ. ನೆಹರು ಅವರಿಗೆ ಎದುರದ RSS, ಇಂದಿರಾ ಗಾಂಧಿ ಅವರಿಗೆ. ರಾಜ್ಯ ರಾಜಕಾರಣದಲ್ಲಿ RSS ಬ್ಯಾನ್ ಬಡಿದಾಟ ಜೋರಾಗಿದೆ. ಸಿದ್ದರಾಮಯ್ಯ, ಪ್ರಿಯಾಂಕ್ ಇನ್ನೊಂದು ಜನ್ಮ ಎತ್ತಿ ಬಂದರೂ ಕೂಡ RSS ಅನ್ನ ಬ್ಯಾನ್ ಮಾಡೋದಕ್ಕಾಗಲ್ಲ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ವಾಗ್ದಾಳಿ ನಡೆಸಿದ್ದಾರೆ. ನೆಹರು, ಇಂದಿರಾ ಗಾಂಧಿ ಮಾಡೋದನ್ನ ಇವ್ರು ಮಾಡೋದಕ್ಕೆ ಸಾಧ್ಯನಾ? ಇವರು ಇನ್ನೂ ಒಂದು ಜನ್ಮ ಎತ್ತಿ ಬಂದರೂ ಕೂಡ ಆಗಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ, ಪ್ರಿಯಾಂಕ್ ಇನ್ನೊಂದು ಜನ್ಮ ಎತ್ತಿ ಬಂದರೂ ಕೂಡ ಬ್ಯಾನ್ ಮಾಡೋದಕ್ಕಾಗಲ್ಲ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. RSS ಬ್ಯಾನ್ ಸಾಧ್ಯವಿಲ್ಲ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ. ನೆಹರು ಅವರಿಗೆ ಎದುರದ RSS, ಇಂದಿರಾ ಗಾಂಧಿ ಅವರಿಗೆ ಎದುರದ RSS, ಪ್ರಿಯಾಂಕಾ ಖರ್ಗೆ ಅಂತ ಚಮಚನಿಗೆ ಎದುರುವಂತ ಪ್ರಶ್ನೆನೇ ಬರಲ್ಲ. ಇಂಥ ಸಿದ್ದರಾಮಯ್ಯನ ಸರ್ಕಾರವನ್ನ ನಾವು ದೇಶದಲ್ಲಿ ಬಹಳ ನೋಡ್ತಾ ಇದ್ದೀವಿ. ಒಂದು 2-3 ರಾಜ್ಯದಲ್ಲಿ ಸರ್ಕಾರ ನಡೆಸಿಕೊಂಡು ನಾವೇನೋ RSSಗೆ ಬಿಜೆಪಿಗೆ ಹೆದರಿಸ್ತೀವಂತಂದ್ರೆ ಇದು ಮೂರ್ಖತನ. ಸಿದ್ದರಾಮಯ್ಯನವರು ನೋಟು ಬರೀತಾರೆ, ಇದನ್ನ ಪರಿಶೀಲನೆ ಮಾಡಿ. ಏನ್ ಪರಿಶೀಲನೆ ಮಾಡಬೇಕು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ 1948ರಲ್ಲಿ ಬ್ಯಾನ್ ಮಾಡಿದ್ರಿ, ಏನಾಯ್ತು? ನೀವೇನು ಮಾಡಕ್ಕಾಗಿಲ್ಲ. 1975ರಲ್ಲಿ ನಮ್ಮೆಲ್ಲ ನಾಯಕರನ್ನೇ ಅರೆಸ್ಟ್ ಮಾಡಿದ್ರಿ. ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಹಳೆ ಜೈಲಲ್ಲಿ ನಮ್ಮ ವಾಜಪೇಯಿ ಅವರು ಅದ್ವಾನಿ ಅವರು ಇದ್ರು, ಏನಾಯ್ತು? ನೀವೇನು ಮಾಡಕ್ಕಾಗಿಲ್ಲ. ಇವತ್ತು RSS ಒಂದು ಹೆಮ್ಮರವಾಗಿ ಬೆಳೆದಿದೆ. ನೆಹರು ಮಾಡಕ್ಕಾಗದನ್ನ, ಇಂದಿರಾ ಗಾಂಧಿ ಮಾಡಕ್ಕಾಗದನ್ನ ಕೇವಲ ಮಲ್ಲಿಕಾರ್ಜುನ ಖರ್ಗೆಯ ಹೆಸರಲ್ಲಿ ಬದುಕ್ತಾ ಇರುವಂತ ಪ್ರಿಯಾಂಕಾ ಗಾಂಧಿ ಮಾಡಕ್ಕಾಗತ್ತಾ? ಕುರ್ಚಿಗಾಗಿ ದಿನನಿತ್ಯ ಜಗಳಾಡ್ತಾ ಇರುವಂತ ಸಿದ್ದರಾಮಯ್ಯ ಮಾಡಕ್ಕಾಗತ್ತಾ? ನೀವು ಇನ್ನೊಂದ್ಸಾರಿ ಹುಟ್ಟಿ ಬಂದ್ರು ಮಾಡಕ್ಕಾಗಲ್ಲ. ನೆಹರು ಅವರಿಗೆ ಎದುರದ RSS, ಇಂದಿರಾ ಗಾಂಧಿ ಅವರಿಗೆ. ರಾಜ್ಯ ರಾಜಕಾರಣದಲ್ಲಿ RSS ಬ್ಯಾನ್ ಬಡಿದಾಟ ಜೋರಾಗಿದೆ. ಸಿದ್ದರಾಮಯ್ಯ, ಪ್ರಿಯಾಂಕ್ ಇನ್ನೊಂದು ಜನ್ಮ ಎತ್ತಿ ಬಂದರೂ ಕೂಡ RSS ಅನ್ನ ಬ್ಯಾನ್ ಮಾಡೋದಕ್ಕಾಗಲ್ಲ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ವಾಗ್ದಾಳಿ ನಡೆಸಿದ್ದಾರೆ.